ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ವಿಜ್ಞಾನ ಲೋಕದಲ್ಲಿ ಮಿನುಗುತ್ತಿರುವ ಕನ್ನಡಿಗ ಶ್ರೀನಿವಾಸ್ ಕುಲಕರ್ಣಿಗೆ RAS ಚಿನ್ನದ ಪದಕ. ವಿಜ್ಞಾನ ಕ್ಷೇತ್ರದಲ್ಲಿ ಭಾರತೀಯ ಮೂಲದ ವಿಜ್ಞಾನಿ ಒಬ್ಬರು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ. ಲಂಡನ್ನ ಪ್ರತಿಷ್ಠಿತ ರಾಯಲ್ ಆಸ್ಟ್ರೋನಾಮಿಕಲ್ ಸೊಸೈಟಿ ಕೊಡುವ 2026ನೇ ಸಾಲಿನ ಗೋಲ್ಡ್ ಮೆಡಲ್ಗೆ ಈಗ ಪ್ರೊಫೆಸರ್ ಶ್ರೀನಿವಾಸ್ ಕುಲಕರ್ಣಿ ಪಾತ್ರರಾಗಿದ್ದಾರೆ. ಈ ಪ್ರಶಸ್ತಿಗೆ ಸುಮಾರು 200 ವರ್ಷಗಳ ಇತಿಹಾಸವಿದೆ. ಈ ಗೌರವವನ್ನ ಈ ಹಿಂದೆ ಆಲ್ಬರ್ಟ್ ಐನ್ಸ್ಟೀನ್, ಸ್ಟೀಫನ್ ಹಾಕಿಂಗ್ ಮತ್ತು ಎಡ್ವಿನ್ ಹಬಲ್ ರಂತಹ ಮಹಾನ್ ವಿಜ್ಞಾನಿಗಳು ಪಡೆದಿದ್ದರು. ಈಗ ಆ ಪಟ್ಟಿಗೆ ಶ್ರೀನಿವಾಸ್ ಕುಲಕರ್ಣಿ ಹೆಸರು ಸೇರ್ಪಡೆಯಾಗಿದೆ. ಇವರು ಕನ್ನಡಿಗರು ಅನ್ನೋದು ಮತ್ತೊಂದು ಹೆಮ್ಮೆಯ ವಿಷಯ. ಇವರ ಅಕ್ಕ ರಾಜ್ಯಸಭಾ ಸದಸ್ಯೆ, ಲೇಖಕಿ ಮತ್ತು ಸಮಾಜ ಸೇವಕಿ ಸುಧಾ ಮೂರ್ತಿ. ಖಗೋಳ ಕ್ಷೇತ್ರದ ಮುಕುಟ ಶ್ರೀನಿವಾಸ್. ನಾಸಾದ ಪ್ರಮುಖ ಮಿಷನ್ ನಲ್ಲಿ ಭಾಗಿ. ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಪ್ರೊಫೆಸರ್ ಆಗಿರುವ ಶ್ರೀನಿವಾಸ್ ರಾಮಚಂದ್ರ ಕುಲಕರ್ಣಿರವರು ಟೈಮ್ಸ್ ಡೊಮೇನ್ ಆಸ್ಟ್ರೋನಮಿ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ದಾರೆ. ಮಿಲಿ ಸೆಕೆಂಡ್ ಪಲ್ಸರ್ಗಳು, ಗ್ಯಾಮಾ ರೇ ಬಸ್ಟ್ಗಳು ಮತ್ತು ಸೂಪರ್ನೋವಾಗಳ ಬಗ್ಗೆ ಇವರು ನಡೆಸಿದ ಸಂಶೋಧನೆಗಳು ವಿಶ್ವದಾದ್ಯಂತ ಮೆಚ್ಚುಗೆ ಪಡೆದಿವೆ. ಅಷ್ಟೇ ಅಲ್ಲ, ಇವರು ಈಗಾಗಲೇ 2024ರ ಪ್ರತಿಷ್ಠಿತ ಶಾ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡಿದ್ದಾರೆ. ಇವರ ಜೊತೆಗೆ ಜಿಯೋಗ್ರಾಫಿಕ್ಸ್ ವಿಭಾಗದಲ್ಲಿ ಪ್ರೊಫೆಸರ್ ಆಂಡ್ರೋ ಜಾಕ್ಸನ್ ರವರಿಗೆ ಚಿನ್ನದ ಪದಕ ಸಂದಿದೆ. ಇವರು ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಮಹತ್ವದ ಮಾದರಿಯನ್ನ ಅಭಿವೃದ್ಧಿಪಡಿಸಿದ್ದಾರೆ. ತಮ್ಮ ಸಾಧನೆಯ ಬಗ್ಗೆ ಮಾತನಾಡಿರುವ ಶ್ರೀನಿವಾಸ್ ಕುಲಕರ್ಣಿ, ನಾನು ಈ ಮೊದಲಿಗೆ ಮಿಲಿ ಸೆಕೆಂಡ್ ಪಲ್ಸರ್ ಕಂಡುಹಿಡಿದಾಗ ಎಷ್ಟು ಸಂತೋಷವಾಗಿತ್ತು ಅಂದ್ರೆ ಹಲವಾರು ದಿನಗಳ ಕಾಲ ನನಗೆ ನಿದ್ದೆಯೇ ಬರಲಿಲ್ಲ ಅಂತ ನೆನಪಿಸಿಕೊಂಡಿದ್ದಾರೆ. ಕುಲಕರ್ಣಿರವರು 1978ರಲ್ಲಿ IIT ದೆಹಲಿಯಿಂದ ಮಾಸ್ಟರ್ಸ್ ಪದವಿ ಪಡೆದವರು. ನಂತರ ಅಮೆರಿಕದಲ್ಲಿ PhD ಮುಗಿಸಿ ಕಳೆದ 40 ವರ್ಷಗಳಿಂದ ಸಂಶೋಧನೆಯಲ್ಲಿ ತೊಡಗಿದ್ದಾರೆ. ವಿಜ್ಞಾನ ಕ್ಷೇತ್ರದಲ್ಲಿ ಭಾರತದ ಕೀರ್ತಿಯನ್ನ ವಿಶ್ವದಾದ್ಯಂತ ಪಸರಿಸುತ್ತಿರುವ ಶ್ರೀನಿವಾಸ್ ಕುಲಕರ್ಣಿ ಹಲವಾರು ಪ್ರಶಸ್ತಿಗಳು, ಪುರಸ್ಕಾರಗಳು, ಸಂಶೋಧನೆಗಳ ನಡುವೆ ಈಗಲೂ ಪ್ರಮುಖ ಯೋಜನೆಗಳಲ್ಲಿ ಆಕ್ಟಿವ್ ಆಗಿದ್ದಾರೆ. 2030ರಲ್ಲಿ ಉಡಾವಣೆಯಾಗಲಿರುವ ನಾಸಾದ ಅಲ್ಟ್ರಾ ವೈಲೆಟ್ ಎಕ್ಸ್ಪ್ಲೋರರ್ UVEX ಮಿಷನ್ ನಲ್ಲಿ ಅವರು ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಅಲ್ಲದೆ ಹವಾಯಿಯಲ್ಲಿರುವ ವಿಶ್ವದ ದೊಡ್ಡ ದೂರದರ್ಶಕಕ್ಕಾಗಿ Z ಶೂಟರ್ ಎಂಬ ಶಕ್ತಿಯುತ ಉಪಕರಣವನ್ನ ತಯಾರಿಸುತ್ತಿದ್ದಾರೆ. ಬ್ರಹ್ಮಾಂಡವನ್ನ ತಿಳಿಯೋಕೆ ಸಂಶೋಧನೆಗಳು ಸ್ಟಾರ್. ವಿಜ್ಞಾನ ಲೋಕದ ಎಲೈಟ್ ಕ್ಲಬ್ ಸೇರಿದ ಶ್ರೀನಿವಾಸ್ ಆಲ್ ಕುಲಕರ್ಣಿ ಅವರು ಭಾರತೀಯರು, ಹಾಗೆ ಕನ್ನಡಿಗರು. ಕರ್ನಾಟಕದ ಹಾಗೂ ಮಹಾರಾಷ್ಟ್ರ ಗಡಿಯಲ್ಲಿ ಕುರುಂದ್ವಾಡ್ ಎಂಬ ಪುಟ್ಟ ಪಟ್ಟಣವಿದೆ. ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದ ಈ ಪಟ್ಟಣದಲ್ಲಿ 1956ರಲ್ಲಿ ಹುಟ್ಟಿದವರು ಶ್ರೀನಿವಾಸ್. ಅವರು ಬೆಳೆದಿದ್ದು, ಶಾಲೆ ಮತ್ತು ಕಾಲೇಜಿನ ಆರಂಭ ಕಂಡಿದ್ದು ಕರ್ನಾಟಕದ ಹುಬ್ಬಳ್ಳಿಯಲ್ಲಿ. ಕೇಂದ್ರೀಯ ವಿದ್ಯಾಲಯದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಪಡೆದ ಶ್ರೀನಿವಾಸ್ ಕುಲಕರ್ಣಿ ದೆಹಲಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅಪ್ಲೈಡ್ ಫಿನಿಕ್ಸ್ ನಲ್ಲಿ MS ವ್ಯಾಸಂಗ ಮಾಡಿದರು. ಅನಂತರ ಅಮೆರಿಕದ ಬರ್ಕ್ಲಿಯ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ PhD ಸಂಶೋಧನೆ ಶುರು ಮಾಡಿದರು. ಹಲವಾರು ವರ್ಷಗಳು ಅವರು ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಖಗೋಳಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀನಿವಾಸ್ ರವರು ಖಗೋಳಶಾಸ್ತ್ರದ ಹಲವು ವಿಭಾಗಗಳಲ್ಲಿ ಮಹತ್ವದ ಸಂಶೋಧನೆಗಳನ್ನು ನಡೆಸಿದ್ದಾರೆ. ಮಿಲಿ ಸೆಕೆಂಡ್ ಪಲ್ಸರ್ಸ್, ಗಾಮಾ ರೇ ಬರ್ಡ್ಸ್, ಸೂಪರ್ನೋವಾ ಹಾಗೂ ಹಲವು ರೀತಿಯ ಸಂಚರಿಸುವ ಬಾಹ್ಯಾಕಾಶ ವಸ್ತುಗಳ ಕುರಿತಾಗಿ ಸಂಶೋಧನೆ ಮಾಡಿದ್ದಾರೆ. ಈಗ ನಾಸಾದ ಮಿಷನ್ ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಇನ್ಫೋಸಿಸ್ ಸಹ ಸಂಸ್ಥಾಪಕ ನಾರಾಯಣ್ ಮೂರ್ತಿರವರ ಪತ್ನಿ ಹಾಗೂ ಲೇಖಕಿ ಸುಧಾ ಮೂರ್ತಿ ಅವರಿಗೆ ತಮ್ಮ. ಇತ್ತೀಚೆಗೆ 2022ರಲ್ಲಿ ಕ್ಷೀರ ಪಥದೊಳಗೆ ಪತ್ತೆಯಾದ ಮೊದಲ ಫಾಸ್ಟ್ ರೇಡಿಯೋ ಬಸ್ಟ್ ಅನ್ನ ಗುರುತಿಸಿದ ತಂಡದಲ್ಲಿ ಶ್ರೀನಿವಾಸ್ ಇದ್ದರು. ಈ ಸಂಶೋಧನೆಯು ಇಂತಹ ನಿಗೂಢ ಹೊಳಪುಗಳು ಮ್ಯಾಗ್ನೆಟಾರ್ ಎಂದು ಕರೆಯಲ್ಪಡುವ ತೀವ್ರ ಕಾಂತೀಯ ಶಕ್ತಿಯುಳ್ಳ ನ್ಯೂಟ್ರಾನ್ ನಕ್ಷತ್ರಗಳಿಗೆ ಸಂಬಂಧಿಸಿವೆ ಅನ್ನೋ ಪುರಾವೆಯನ್ನ ಮತ್ತಷ್ಟು ಬಲಪಡಿಸಿತು. ಈಗ ರಾಯಲ್ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಚಿನ್ನದ ಪದಕವನ್ನ ಪಡೆಯುವ ಮೂಲಕ ವಿಜ್ಞಾನ ಲೋಕದ ಗಣ್ಯ ಸಮೂಹಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಇವರ ಸಂಶೋಧನೆಗಳು ಬ್ರಹ್ಮಾಂಡವನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಮುಖ ಕೊಡುಗೆಯನ್ನ ಕೊಟ್ಟಿದೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.